ಆಗಲ್ಲ 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 ಕಣವ. ಅಲ್ಲವಾ ನಾನು ಯಾಕೆ ಕದ್ದು ಮುಚ್ಚಿ ತಾಳಿ ಕಟ್ಟಬೇಕು ಅಂತ ಇವಳನ್ನ ಪ್ರೀತಿಸಿದ್ದೀನಿ ಅಲ್ವಾ. ಅವತ್ತೇನೋ ನನ್ನ ಹಣೆ ಬರ ಸರಿ ಇರಲಿಲ್ಲ. ಆ ರಶ್ಮಿ ಜೊತೆ ಮದುವೆ ಆಗೋಯ್ತು. ಇವಾಗ ನಾನು ಇವಳಿಗೆ ಕದ್ದು ಮುಚ್ಚಿ ತಾಳಿ ಕಟ್ಟಿದ್ರೆ ತಪ್ಪಾಯ್ತದೆ. ಬೇಕಿದ್ರೆ ನಮ್ಮ ಅಪ್ಪನ ಕರೆಸ್ತೀನಿ, ಅವನ ಎದುರುಗಡೆನೆ ಎಲ್ಲ ಹೇಳೋಣ. ಅದನ್ ಬಿಟ್ಟು ನಾನು ಕದ್ದು ಮುಚ್ಚಿ ಎಲ್ಲ ತಾಳಿ ಕಟ್ಟಕ್ಕಾಗಲ್ಲ. ನಾ ಕಟ್ಟಲ್ಲ ಕಣವ. ಗೋಡಂಬಿ ನೋಡಕ್ ಆಸ್ಪತ್ರೆಗೆ ಹೋಗ್ಬೇಕು. ಹೋಗಿದ್ ಬರ್ತೀನಿ. ವಿಷಯಗಳು ಹೀಗೆ ಬರ್ತಾ ಇರಲಿ. ಆಯ್ತು ಇಡು. ಅಪ್ಪಯ್ಯ ಏನಂತೆ? ಆ ಗೋಡಂಬಿಗೆ ಚೇತರಿಕೆ ಕಂಡಿದೆಯಂತೋ, ಡಿಸ್ಚಾರ್ಜ್ ಮಾಡ್ತಿದ್ದಾರಂತೆ. ಅಪ್ಪಯ್ಯ ಏನನ್ನ ಬಾಯ್ಬಿಟ್ನಂತ? ಆ ರಾಳು ಹಣ ಕೇಡು, ನೋಟು ಗುದ್ಲಿ ಪ್ರಾಣಕ್ಕೆ ಕೇಡು. ಅದಕ್ಕೆ ಅವನೇನ ಬಾಯಿ ಬಿಟ್ಬಿಟ್ರೆ ನನ್ನ ಮಗ ಜೈಲ್ ಪಾಲಾಗ್ತಾನಲ್ಲ ಅಂತ ಭಯ ಬೇರೆ. ಸದ್ಯಕ್ಕೆ ಕಣ್ಣು ಕೈ ಕಾಲು ನಡುಗಿಸೋದು ಬಿಟ್ಟಿದ್ದಾನಂತಷ್ಟೇ, ಏನು ಮಾತಾಡ್ತಿಲ್ಲಂತೆ. ಅಷ್ಟಕ್ಕೆ ಸಮಾಧಾನ. ಈಗ ಮುಂದಕ್ಕೆ ಏನಾಯ್ತದೆ ಅಂತ ಕಾದು ನೋಡಬೇಕು. ಇಲ್ಲ ಕಣೋ ಛತ್ರಿ, ಆ ಗೋಡಂಬಿನ ಮುಗಿಸೋವರೆಗೂ ಈ ಸಮಸ್ಯೆಗೆ ಅಂತ್ಯ ಇಲ್ಲ. ಹೆಣ್ಣಿಗೆ ಕಿವಿ ಜಾಸ್ತಿ. ಈ ವಿಷಯ ಇಲ್ಲಿಗೆ ಬಿಡೋಣ. ಬನ್ನಿ ಬನ್ನಿ ಚಿಕ್ಕಮ್ಮವರು, ಏನು ಇಲ್ಲಿವರೆಗೂ ಪಾದ ಬೆಳೆಸಿದ್ದೀರಿ? ನಾನು ಬರ್ತಿದ್ದಂಗೆ ಮಲ್ಗೆ ಹೂವಿನ ಥರ ಮಾತಾಡಿದ್ರಲ್ಲ, ಆಗ್ಲೇ ಅನ್ಕೊಂಡೆ ಏನೋ ಮನೆ ಹಾಳು ಕೆಲ್ಸದ ಬಗ್ಗೆನೇ ಮಾತಾಡ್ತಿದ್ದೀರಾ ಅಂತ. ಸೌಭಾಗ್ಯ ಇದ್ದಾಗ ಒಂದು ಚಿಂತೆ, ಇಲ್ಲದೆ ಇದ್ದಾಗ ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತೆ ಅಂತ ಮಗನ ಜೊತೆ ಮಾತಾಡ್ತಾ ಇದ್ದು ನಿನಗೆ ಅದೇ ಚಿಂತೆ ಅಂತ ನಾನೇನು ಮಾಡೋಕ್ಕಾಗುತ್ತಮ್ಮ? ಸರಿ, ಈಗ ಬಂದ ವಿಷಯ ಏನು ಹೇಳು. ಗೋಡಂಬಿನ ಮನೆಗೆ ಕರ್ಕೊಂಡ್ಬಂದಿದ್ದಾರೆ, ಅದಕ್ಕೆ ಅವನ್ನ ನೋಡ್ಕೊಂಡು ಬರಬೇಕು. ಶಿವು ಮನೆಗೆ ಹೋಗಿ ಬರ್ತೀನಿ. ಆದರೆ ನನಗಿಷ್ಟ ಇಲ್ವಲ್ಲ. ಎಷ್ಟು ಚೆನ್ನಾಗಿದ್ದು ಗೋಡಂಬಿನ ಇಂಥ ಪರಿಸ್ಥಿತಿ ನೋಡೋದು ಮನಸ್ಸಿಗೆ ತುಂಬ ನೋವಾಗುತ್ತಮ್ಮ. ಬೇಡ, ನೀನು ಹೋಗಬೇಡ, ನಾನು ಬರೋದು. ನಿಮ್ಗಿಷ್ಟ ಇಲ್ಲ ಅಂದರೆ ನಾನು ನೋಡಬಾರ್ದಾ? ನನ್ನ ಅಪ್ಪಣೆ ಇಲ್ಲದೆ ಮಾರಿಗುಡಿನಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡಲ್ಲ ಅಂತ ಊರು ಜನ ಎಲ್ಲ ಮಾತಾಡ್ಕೋತಾರೆ. ಅಂಥದ್ರಲ್ಲಿ ನೀನು ನನ್ನನ್ನು ದಾಟಿ ಹೊರಟ್ರೆ ಊರು ಜನಕ್ಕೆ ಮಾಡಿದ ಅನ್ಯಾಯ ಅಲ್ವಾ? ಅದಕ್ಕೆ ಬ್ಯಾಡಮ್ಮ, ಒಳಗೆ ಹೋಗು. ನಾನು ಹೋಗ್ತೀನಿ ಅಂತ ಹಠ ಹಿಡಿದ್ರೆ ಹೆಂಡತಿ ಮೂಗು ಮುಂದೆಲೆ ಕುಯ್ಯೋದಕ್ಕೆ ನನಗೆ ಕಷ್ಟ ಆಗುತ್ತೆ, ಮನ್ಸಿಗೆ ನೋವಾಗುತ್ತೆ. ಛತ್ರಿ, ದಣೆ ಚಾಕು ಹಿಡಿಯಕ್ಕೆ ಬರುತ್ತಲ್ವೇನೋ? ಅರ್ಥ ಆಯ್ತು ದಣೆ. ಕಟ್ಕೊಂಡು ಗಂಡ ಒಂದು ಮಾತು ಹೇಳೋಗೋಣ ಅಂತ ಬಂದೆ. ಕೇಳಿಬಿಟ್ಟೆ ಹೋಗಬೇಕು ಅಂತದ್ದು ಏನಿಲ್ಲ. ಆದರೂ ಒಬ್ಬಳೇ ಹೋದರೆ ಊರು ಜನ ಪ್ರಶ್ನೆ ಮಾಡ್ತಾರೆ. ಹೇಳಕ್ಕೆ ಉತ್ತರ ಇರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಬಿಡ್ತಿದ್ದೀನಿ. ಈ ಕಾಲದಲ್ಲಿ ಜಗತ್ತಿನ ಆಳಂತ ಹೆಣ್ಮಕ್ಳವ್ರೆ, ಅಂತಾದ್ರಲ್ಲಿ ಜಗತ್ತೇ ಗೊತ್ತಿದ್ದೇ ಇರೋರು ಈ ಜಗತ್ನಾಗವ್ರ. ಏನ್ ಆಶ್ಚರ್ಯ ಅಮ್ಮಿ? ಅಣ್ಣ ನಂಜನಗೂಡಿಗೆ ಹೆಂಗ ಹೋಗ್ಬೇಕು? ಈಗ ನಡ್ಕೊಂಡ್ ಬಂದು ಕೇಳ್ತಿದ್ಯಲ್ಲ ಅಣ್ಣ, ನಾನು ಹೆಂಗಂತ ಹೇಳಿ? ಈಗ ನೀನ್ ನಡ್ಕೊಂಡ್ ಪಾದಯಾತ್ರೆಲಿ ನಂಜನಗೂಡಿಗೆ ಹೋಗ್ಬೇಕಂದ್ರೆ ಹಿಂಗೆ ಮುಂದಕ್ಕೆ ಹೋಗು, ಅಲ್ಲಿಂದ ಬಲಿಕ್ ತಿರ್ಕೊ. ಹಳ್ಳಿ ದಾರಿ ವಸಿ ಕಷ್ಟನೇ, ಆದ್ರೂ ಸಂಜೆ ಬಳಿಕೆ ನಂಜನಗೂಡಿಗೆ ಹೋಗಿ ಮುಟ್ತೀಯ. ಇಲ್ಲ ನೀನು ಈ ಸ್ಕೂಟ್ರಲ್ಲಿ ಒಯ್ತೀಯಾ ಇಲ್ಲ ಕಾರಲ್ಲಿ ಒಯ್ತೀಯಾ ಅಂದ್ರೆ ಹಿಂಗೆ ಮುಂದಕ್ಕೆ ಹೋಗು, ಅಲ್ಲಿಂದ ಬರಿಕ್ ತಿರ್ಕೊ. ಅಲ್ಲಿ ಒಂದು ಸರ್ಕಲ್ ಬರ್ತದೆ, ಅಲ್ಲಿಂದ ಎಡಕ್ ತಿರ್ಕೊ. 1.5 ಗಂಟೆಲಿ ನೀನು ನಂಜನಗೂಡಿಗೆ ತಲುಪ್ತೀಯ. ಇಲ್ಲ ನೀನು ಬಸ್ಸಲ್ಲಿ ಹೋಯ್ತೀಯಾ, ಹಿಂಗೆ ಹಿಂದಕ್ಕೆ ಹೋಗು, ಅಲ್ಲಿಂದ ಎಡಿಕ್ ಹೋಗು, ಅಲ್ಲೊಂದು ಬಸ್ ಸ್ಟಾಪ್ ಐತೆ. ಬಸ್ ಬರೋಕ್ಕೆ 3 ಗಂಟೆ ಆಯ್ತದೆ. ಅದಕ್ಕೆ ಹತ್ಕೊಂಡ್ರೆ ನೀನು ನಂಜನಗೂಡಿಗೆ ಸೇರ್ಕತ್ತೀಯ. ಏನಕ್ಕ ನೋಡಕ್ ಏನು ಗೊತ್ತಿದ್ದಂಗಿದ್ಯಾ? ಈ ವಯ್ಯನ್ಗೆ ಬಿಡಿ ಭೂಪಟನೆ ತೋರಿಸ್ಬಿಟ್ಟೆ. ಅಣ್ಣ, ಹೆಣ್ಣು ಗೊತ್ತಿಲ್ದಂಗೆನೆ ಇರ್ಬೇಕು. ಜಗತ್ನಾಗ ಏನ್ ನಡೀತೈತೆ, ಜಗತ್ ಹೆಂಗ್ ಬೆಳಿತೈತೆ ಎಲ್ಲನೂ ಒಂದ್ ಹೆಣ್ಣಾದೊಳಗೆ ಗೊತ್ತಿರ್ಬೇಕು. ತುಂಬಾ ಉಪಕಾರ ಆಯ್ತು ಕಣಕ. ಈ ಕಾಲದಲ್ಲಿ 1 ವರ್ಷದ ಮಕ್ಕಳು ಮೊಬೈಲ್ನ ಯಾವ ರೀತಿ ಬಳಸ್ಬೇಕು ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಇವಳಿಗೆ ಮೊಬೈಲ್ನ ಹೇಗ್ ಬಳಸ್ಬೇಕು ಅಂತಾನೂ ಗೊತ್ತಿಲ್ಲ. ಮೊಬೈಲಲ್ಲೇ ಮದುವೆ ಮಕ್ಕಳು ಮಾಡ್ಕೊಳ್ಳೋ ಈ ಕಾಲದಲ್ಲಿ ಮೊಬೈಲೇ ಗೊತ್ತಿಲ್ವಾ ಇವಳಿಗೆ? ಸುಮ್ಕಿರ್ಲ, ಮಧ್ಯ ಬಾಯ್ ಹಾಕ್ಬೇಡ. ಇಂದ್ರಿ ನೀನ್ ಹೇಳು ಆಮೇಲೆ. ಅವಳಿಗೆ ಲೆಕ್ಕಾಚಾರನೇ ಗೊತ್ತಿಲ್ಲ. ಯಾಕಣ ಕಟ್ಟಗ
18 ರೂಪಾಯಿ ಹೇಳ್ತಿದ್ಯಾ? ನಾನು ಇಡೀ ಸಂತೆನೆ ಸುತ್ಕೊಂಡ್ ಬಂದೀವ್ನಿ. ನೋಡು, ನ್ಯಾಯವಾದ್ರೆ ಎಷ್ಟು ಹೇಳ್ಬೇಕು. ಸುಮ್ಕೆ 1 ರೂಪಾಯಿನೂ ಜಾಸ್ತಿ ಕೊಡಕ್ಕಿಲ್ಲ ನಾನು. ಕೌ 75 ಕಟ್ ತಕಂದ್ರೆ ನಮಗೆ 1000 ರೂಪಾಯಿ ಬೀಳ್ತದೆ. ಅಲ್ಲಿಂದ ಇಲ್ಲಿಗೆ ತಗೊಬಂದು ವ್ಯಾಪಾರ ಮಾಡೋದಕ್ಕೆ ನನ್ಗೇನಾರು ಗಿಟ್ಬಾರ್ದ? ಓ ಹೌದೇನಪ್ಪ, ಆಯ್ತು. ಈಗ 75 ಕಟ್ಟಿಗೆ 1000 ಆದ್ರೆ 1 ಕಟ್ಟಿಗೆ 13 ರೂಪಾಯಿ 33 ಪೈಸೆ ಆಯ್ತದೆ. ಆದ್ರೆ ನೀನ್ ನನಗೆ ಹೇಳ್ತಿರೋ ರೇಟ್ ಎಷ್ಟು? 18 ರೂಪಾಯಿ. ಅದೆಂಗಾಯ್ತದೆ ಅಂತೀನಿ. 1/4 ರೂಪಾಯಿ ಲಾಭ ಆಯ್ತದೆ ಅಂತ ನನಗೆ ಕತೆ ಬಿಡಬೇಡ. 1/4 ರೂಪಾಯಿ ಲಾಭ ಆಯ್ತದೆ ಅಂತ ನನ್ನ ಹತ್ರ ಸುಳ್ಳು ಹೇಳಿ 1 ಕಟ್ಟಿಗೆ 3 ರೂಪಾಯಿ 35 ಪೈಸೆ ಲಾಭ ಮಾಡಿಕತ್ತಿದ್ಯಾ. ಕೌ 13 ವರ್ಷದಿಂದ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ. ನಾನೇ ಬತ್ತ ಕ್ಯಾಲ್ಕುಲೇಟರ್ ತಂದಿಲ್ಲ. ಪೈಸೆ ಹೆಂಗಪ್ಪ ಲೆಕ್ಕ ಹಾಕೋದು ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ದೀನಿ. ನೀನು ಪೆನ್ನು ಪೇಪರ್ ಇಲ್ದೇನೆ ಪೈಸೆ ಹೆಂಗಕ್ಕ ಲೆಕ್ಕ ಹಾಕ್ತೆ ನೀನು? ಲೆಕ್ಕಾಚಾರನೇ ಗೊತ್ತಿಲ್ಲ ಅಂದ್ಮ್ಯಾಕೆ ಈ ಪೆದ್ದನ ಮಗನ ಮದುವೆ ಆದ್ಮೇಲೆ ಆಸ್ತಿ ಎಲ್ಲ ಅವ್ರಿಗುಂಟಾಯ್ತದೆ. 10 ರೂಪಾಯಿ 1 ಸೊನ್ನೆ ಆದ್ರೆ 50 ರೂಪಾಯಿ 5 ಸೊನ್ನೆ ಬರ್ಸ್ಕೊಬಿಡ್ಬೋದು. 60 ರೂಪಾಯಿಗೆ 6 ಸೊನ್ನೆ, ಲಕ್ಷ ದಾಟುತ್ತಲ್ಲಣ್ಣ. ಬರೀ ಲಕ್ಷ ಅಲ್ಲ, ಕೋಟಿಗಟ್ಲೆ ಬಾಚ್ಕೊಳ್ಬೋದು.